ನಮಸ್ಕಾರ, ಇದು ವಿಮರ್ಶೆ ಆನ್ ವೀಲ್ಸ್ ಆ್ಯಂಡ್ ನಾನು ಸನತ್. ಆಫ್ಟರ್ ಲಾಂಗ್ ಟೈಮ್ ಚಾನಲ್ನ ರೀಆ್ಯಕ್ಟಿವೇಟ್ ಮಾಡಿ ಮತ್ತೆ ರಿವ್ಯೂಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಾಗ ಒಂದು ಒಳ್ಳೆ ಗಾಡಿನ ರಿವ್ಯೂ ಮಾಡಿ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು. ಹಾಗಾಗಿ ಏನಕ್ಕೊಂದು ವಿಂಟೇಜ್ ವೆಹಿಕಲ್ನ ರಿವ್ಯೂ ಮಾಡಬಾರ್ದು ಅಂತ ಹೇಳಿ ಇದೊಂದು RD350 ನನ್ನ ಫ್ರೆಂಡ್ ಹತ್ರ ಇತ್ತು. ಇದನ್ನು ರಿವ್ಯೂ ಮಾಡೋಣ ಅಂತ ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಸೊ ಈ RD350 1983ನಲ್ಲಿ ಫಸ್ಟ್ ಬ್ಯಾಚ್ನಲ್ಲಿ ರೆಡಿಯಾಗಿರೋದು. ವೆಹಿಕಲ್ ನಂಬರ್ 55. ಸೊ ಆಲ್ಮೋಸ್ಟ್ 40 ವರ್ಷದಿಂದ ರೋಡಲ್ಲಿರೋಂಥ ಈ ವೆಹಿಕಲ್ಲು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇಂಡಿಯನ್ ಚಾಸಿ ಇದ್ದು ಆಲ್ಮೋಸ್ಟ್ ವೆಹಿಕಲಲ್ಲಿರೋ ಸ್ಪೆಸಿಫಿಕೇಷನ್ ಎಲ್ಲ US ಆಗಿದೆ. ಸೊ ಒಂದೊಂದು ಸ್ಪೇರ್ ಕಡೆ ಜೆನ್ಯೂನ್ ಆಗಿರೋಂಥ ಸ್ಪೇರ್ನ ಯೂಸ್ ಮಾಡಿ ವೆಹಿಕಲ್ನ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ನನ್ನ ಫ್ರೆಂಡ್ ಅವಿನಾಶ್ ಅಂತ ಅವ್ರ ವೆಹಿಕಲ್ಲು. ಈ ವೆಹಿಕಲ್ನ ರಿವ್ಯೂ ನಾನು ಕೊಡೋದಕ್ಕಿಂತ ಇದ್ರ ಬಗ್ಗೆ ಆದಷ್ಟು ಸ್ಪೆಸಿಫಿಕೇಷನ್ ಇರ್ಬೋದು, ವೆಹಿಕಲ್ ಕಂಡೀಷನ್ ಇರ್ಬೋದು, ಇದ್ರ ಬಗ್ಗೆ ಅವರೇ ಹೇಳಿದ್ರೆ ಈ ವಿಡಿಯೋ ಜಸ್ಟಿಫೈ ಆಗುತ್ತೆ ಅನ್ಕೋತೀನಿ. ಹಾಗಾಗಿ ಅವ್ರ ಹತ್ರನೇ ಈ ವೆಹಿಕಲ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಾಯ್, ಇದು 1983 RD350 ಇಂಡಿಯಾಸ್ 55th ಬೈಕ್. ಇದು ಹೆಂಗೆ ಅಂದರೆ ಚಾರ್ಸಿ ನಂಬರ್ ಬಂದು ಮ್ಯಾನುಫ್ಯಾಕ್ಚರ್ ನಂಬರೇ ಬರೋದು ಇದಕ್ಕೆ. ಸೊ ಇದು 55ನೇ ಬೈಕು ಇಂಡಿಯಾದಲ್ಲಿ. ಹೈ ಟಾರ್ಕ್ ಅಂತಾರೆ. ಹೈ ಟಾರ್ಕ್ ಅಂದರೆ 131 BHP ಏನೋ ಬರುತ್ತೆ ಇದಕ್ಕೆ. ಆವಾಗ ಮೇಡ್ ಇನ್ ಜಪಾನ್ ಇಂಜಿನ್ ಬರ್ತಾಯಿತ್ತು, ಅದಕ್ಕೆ ಅದು ಹೈ ಟಾರ್ಕ್ ಅಂತ ಮಾಡಿದ್ರು. ಆಮೇಲೆ 83, 84, 85ಅಲ್ಲಿ ಹೈ ಟಾರ್ಕ್ ಅಂತ ಬಂತು. ಆಮೇಲಿಂದ ಲೋ ಟಾರ್ಕ್ ಅಂತ ಬಂತು. ಅದು 27 BHP ಏನೋ ಬರುತ್ತೆ ಅದು. ಓಕೆ, ಅದು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಿತ್ತು. ಯಮಹಾದವರು ರಾಜದೂತ್ ಜೊತೆ ಸೇರ್ಕೊಂಡು ಮಾಡ್ತಾಯಿದ್ದು. ಈ ಗಾಡಿ ಹೆಂಗೆ ಅಂತಂದರೆ US ಸ್ಪೆಕ್ ಇದು. ಸೊ ಇಂಡಿಯನ್ ಚಾರ್ಸಿ ಮತ್ತು ಇಂಜಿನ್ ಕೇಸ್ ಯೂಸ್ ಮಾಡಿಕೊಂಡು USA 1973, 74, 75 ಗಾಡಿ ಬರ್ತಾಯಿತ್ತು. ಸೊ ಆವಾಗ ಮೇಡ್ ಇನ್ ಜಪಾನೇ ಅಲ್ಲೆಲ್ಲ. ಸೊ ಅಲ್ಲಿಂದ ಸ್ಪೇರ್ಸ್ ತರಿಸಿ ಆಲ್ಮೋಸ್ಟ್ ಫಿಟ್ ಮಾಡಿರೋದು. ಸೊ ಇದೆಲ್ಲ ಕಿಲೋಮೀಟರ್ಸ್ ಬಂದು ಮೈಲ್ಸ್ ಪರ್ ಅವರ್ ಇದೆ. ಸೊ ಇದು ಇಂಜಿನ್ ಬಂದು 39 BHP. ಇಂಡಿಯಾದಲ್ಲಿ 31 ಇತ್ತು. US ಮೇಡ್ ಇನ್ ಜಪಾನ್ ಡೈರೆಕ್ಟ್ ಬೇರೆ ಕಂಟ್ರೀಸ್ಗೆಲ್ಲ ಮಾಡ್ತಾಯಿದ್ದು 39 BHP. ಸೊ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಇದೆಲ್ಲ US ಎಕ್ಸಾಸ್ಟು, US ಸೀಟ್ಸು, ಓಕೆ, US ಟ್ಯಾಂಕ್ ಇದೆ, ನಿಮಗೆ USದು ಮಿರರ್ಸ್ ಇದೆ. ಸೊ ಈ ಬ್ರೇಕ್ ಸಿಸ್ಟಮ್ ಬಂದು US ತರಿಸಿರೋದೆ. US 1973, 74 ಮಾಡಲದ್ದು ತರಿಸಿ ಹಾಕಿರೋದು. ಸೊ ಇನ್ನೂ ರೀಫರ್ಬಿಸ್ಟ್ ಏನು ಮಾಡಿಲ್ಲ, ಇನ್ನೂ ಒರಿಜಿನಲ್ ಕಂಡೀಷನಲ್ಲ ಇದೆ. ಓಕೆ, ಇದೆಲ್ಲ ಬಂದು US ಟೈಪ್ ಮಡ್ಗಾಡ್ಸ್ ಇದೆಲ್ಲ. ಮತ್ತು ಈ ಫೋರ್ಕ್ ಬಂದು ಇನ್ನೂ ರೀಫರ್ಬಿಸ್ಟ್ ಆಗಿಲ್ಲ. ಸೊ ಒರಿಜಿನಲ್ RD350 ಬಂದಿದ್ದೇನೆ ತಂದು ಹಾಕಿರೋದು. ಓಕೆ, ಸೊ ನಾನು ಮೈಸೂರಿಗೆ ಇನ್ನೊಂದು ಗಾಡಿ ತೊಗೊಂಡು ರೀನಂಬರ್ ಮಾಡಿಸಿ, ಆ್ಯಕ್ಚುಲಿ ಮೈಸೂರು ನಂಬರ್ ಬೇಕು ಅಂಥೇಳಿ ನಾನು ಮೈಸೂರಿಗೆ ರೀನಂಬರ್ ಮಾಡಿಸಿರೋದು. ಈ ಕಾರ್ಬೊರೇಟರ್ಸ್ ಬಂದು RD400 ಕಾರ್ಬೊರೇಟರ್ಸ್ ಅಂತ ಡಯಟೋನಾ ಸ್ಪೆಷಲ್ ಅಂತ ಬರುತ್ತೆ. ಸೊ RD400 ಅಂತ US ಇದೆ, ಇಂಡಿಯಾದಲ್ಲಿದ್ದು ಬಿಟ್ಟೇ ಇಲ್ಲ. ಸೊ ಅದ್ರದ್ದು ಕಾರ್ಬೊರೇಟರ್ಸ್. ಸೊ ಈವನ್ ದಿಸ್ ಇಂಜಿನ್ ಕವರ್ಸ್, ಇಂಜಿನ್ ಸ್ಪೇರ್ಸ್, ವಾಟ್ ಎವರ್ ಇಸ್ ದೇರ್, ಹೆಡ್ಡು, ಬೋರು ಎಲ್ಲ US ತರಿಸಿರೋದು. ಓಕೆ, ನಿಮಗೆ ನಾನು ಸ್ಪೆಷಲಾಗಿ ಟೈರ್ಸ್ ಬಂದು ಈ ಮುಂದೆ ಪಿರೇಲಿ ಹಾಕಿದ್ದೀನಿ, ಹಿಂದೆ ಮೆಡ್ಜೆಲರ್ ಟೈರ್ಸ್ ಹಾಕಿದ್ದೀನಿ. ಓಕೆ, ಸೊ ಇಂಡಿಕೇಟರ್ಸ್ ಬಂದು ಯಾವಾಗಲೂ ಇದರಲ್ಲಿ ಹೆಂಗೆ ಬರುತ್ತೆ ಅಂದರೆ ಮುಂದೆ ಆರೆಂಜ್ ಬರುತ್ತೆ, ಹಿಂದ್ಗಡೆ ರೆಡ್ ಬರುತ್ತೆ. ಇದು US ಮಾತ್ರ ಆ ಥರ ಇರೋದು. ಮುಂದೆ ಆರೆಂಜು, ಹಿಂದೆ ರೆಡ್ ಬರುತ್ತೆ. ಸೊ ಇದೆಲ್ಲ ಆ್ಯಕ್ಚುಲಿ ಸ್ಟ್ಯಾನ್ಲಿ ಇದೆ. ಸೊ ಇಫ್ ಯು ಕೆನ್ ಸಿ ಮೇಡ್ ಇನ್ ಜಪಾನ್ ಅಂತಲೇ ಬರುತ್ತೆ. ಸೊ ಸ್ಟ್ಯಾನ್ಲಿ ಅಂತಂದರೆ ಮೇಡ್ ಇನ್ ಆವಾಗ USಗೆ ಆಲ್ಮೋಸ್ಟ್ ಎಲ್ಲ ಇಂಪೋರ್ಟ್ ಆಗ್ತಿದ್ದು ಜಪಾನಿಂದನೇ ಹೋಗ್ತಾಯಿದ್ದು. ಅದಕ್ಕೆ ಎಲ್ಲ ಸ್ಟ್ಯಾನ್ಲಿ ಕಂಪ್ನಿದೆ ಬರ್ತಾಯಿದ್ದು. ಓಕೆ, ಸೊ ನಿಮಗೊಂದು ಎಕ್ಸಾಸ್ಟ್ ತೋರಿಸ್ತೀನಿ. ಸೊ ಇದು ಆ್ಯಕ್ಚುಲಿ ಫುಲ್ ಸಿಂಗಲ್ ಕೀಯಲ್ಲೇ ಇರೋದು. ಒಂದೊಂದು ಆ್ಯಕ್ಚುಲಿ ಬೇರೆ ಪಾರ್ಟ್ಸ್ಗಳು ಸಿಗುತ್ತೆ. ಸೊ ನಾನು US ತರಿಸಿರೋದ್ರಿಂದ ಎಲ್ಲ ಸಿಂಗಲ್ ಕೀನೇ ಇದೆ. ಸೊ ಸಿಸ್ಟಮ್ ಬಂದು US ಸಿಸ್ಟಮ್ ಬಂದು ಈ ಥರ ಬರುತ್ತೆ. ಸೊ ಸೀಟ್ಸ್ಗೆ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಹೋಲ್ಡ್ರಿಗೆ ಅಂತಲೇ ಒಂದು ಸಪ್ರೇಟ್ ಪೌಚ್ ಇರುತ್ತೆ. ಸೊ ಇಂಡಿಯನ್ RDಲಿ ಅದೆಲ್ಲ ಇರೋಲ್ಲ. ಸೊ ಏನಕ್ಕೆ ಇಂಡಿಯನ್ ಚಾರ್ಸಿಗೆಲ್ಲ ಆಲ್ಮೋಸ್ಟ್ ಏನಂದರೆ US ಫಿಟ್ ಆಗುತ್ತೆ. ಸೊ ತಲೆನೋವಿಲ್ಲ.
ಸೊ ಮತ್ತು ನನ್ನ ಹತ್ರ 73 ಇಲ್ಲ 74 ಅನಿಸುತ್ತೆ. ಸೊ ಒರಿಜಿನಲ್ ಟೂಲ್ ಕಿಟ್ಟು ಇಟ್ಕೊಂಡಿದ್ದೀನಿ. ಆಡಿದೆ US ಇಂದ ತರಿಸಿದ್ದು. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ಯಮಹಾ ಟೂಲ್ ಕಿಟ್ಟು. ಸೊ ಇಲ್ಲಿ ಹೆಂಗೆ ಅಂದರೆ ನಿಮಗೆ ಟೂಲಲ್ಲೆಲ್ಲ ಯಮಹಾ ಅಂತಲೇ ಬರೆದಿರುತ್ತೆ. ಸೊ ನೋಡಿ, ದೀಸ್ ಆರ್ ಆಲ್ ಯಮಹಾ. ಒರಿಜಿನಲ್ RD350 ಇದೆ ಬರುತ್ತೆ, ಯಮಹಾ ಅಂತಲೇ ಬರೆದಿರುತ್ತೆ ಇದರಲ್ಲಿ. ಸೊ ಏನಿದೆ ಎಲ್ಲ ನಾನು ಆ್ಯಕ್ಚುಲಿ ಏನು ಅಂದರೆ ಒರಿಜಿನಾಲಿಟಿ ಇರಲಿ ಗಾಡೀಲಿ ಅಂತ ಆಲ್ಮೋಸ್ಟ್ ಮೇಂಟೈನ್ ಮಾಡಿದ್ದೀನಿ ಅಷ್ಟೇ. ಸೊ ಆಲ್ಮೋಸ್ಟ್ ನಂದಿದು 17 ಇಯರ್ಸ್ ಡ್ರೀಮ್ ಇತ್ತು ಒಂದು ಬೈಕ್ ತೊಗೋಬೇಕು ಅಂತ. ಸೊ ಈಗ ಲಾಸ್ಟ್ ಇಯರ್ ನಾನು ತೊಗೊಂಡಿದ್ದು ವೆಹಿಕಲ್ಲು, ಆಲ್ಮೋಸ್ಟ್ August 15th ಲಾಸ್ಟ್ ಇಯರ್ ತೊಗೊಂಡಿದ್ದು. ಸೊ 1.5 ಇಯರ್ ಆಗಿದೆ. ಸೊ ಹಿಂಗೆ ಮೇಂಟೈನ್ ಮಾಡಿದ್ದೀನಿ. ಸೊ ಏನು ರೆಗ್ಯುಲರಾಗಿ ಜಾಸ್ತಿ ಓಡಿಸಲ್ಲ, ಇವಾಗ ಒಂದೊಂದು ಸತಿ ತೆಗಿತಾ ಇರ್ತೀನಿ. ಸೊ ಇದು ಬಂದು ಡ್ಯಾಂಪರ್ಸ್ ಅಂತ. ಸೊ ಏನಕ್ಕೆ ಅಂದರೆ ಆಲ್ಮೋಸ್ಟು 150-160 ಸ್ಪೀಡಲ್ಲಿ ಹೋದ್ರೂ ನಿಮಗೆ ಸ್ಟೇರಿಂಗ್ ವೈಬ್ರೇಷನ್ ಬರೋಲ್ಲ. ಸೊ ಅದಕ್ಕೆ US ಅಲ್ಲಿ ಡ್ಯಾಂಪರ್ಸ್ ಅಂತ ಕೊಡ್ತಾಯಿದ್ರು, ನಮ್ಮ ಇಂಡಿಯನ್ ವೆಹಿಕಲ್ಸ್ಗೆ ಇಲ್ಲ. ಸೊ ಇದು ಏನಂದರೆ ಈ ಚಾರ್ಸಿಗೆ ಕನೆಕ್ಟ್ ಆಗಿರುತ್ತೆ ನೋಡಿ, ಇಲ್ಲಿ ಚಾರ್ಸಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಇದೇನಂದರೆ 160, ನಾನು 160 ಹೊಡೆದಿದ್ದೀನಿ ಟಾಪ್ ಸ್ಪೀಡು, ಮೈಸೂರಿಗೆ ಬರ್ಬೇಕಾದ್ರೆ ಹೊಡೆದಿದ್ದೀನಿ. ಸೊ ಒಂಚೂರು ಅಲ್ಲಾಡಲ್ಲ ಗಾಡಿ. ಸೊ ಈ ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಇರೋದ್ರಿಂದ ನಮಗೆ ಭಯ ಆಗಲ್ಲ. ಇಲ್ಲಾಂದರೆ ಇಂಡಿಯನ್ ಬೈಕಲ್ಲಿ ಸ್ವಲ್ಪ ಭಯ ಆಗುತ್ತೆ, ಯಾಕಂದರೆ ಡ್ರಮ್ ಬ್ರೇಕ್ಸ್ ಇರುತ್ತೆ. ಸೊ ಭಯ ಆಗುತ್ತೆ, ಚಾನ್ಸಸ್ ಇದೆ. ಇದೆಲ್ಲ ಬಂದು ಮೇಡ್ ಇನ್ ಜಪಾನ್, ನಿಪಾನ್ ಅಂತ ಬರುತ್ತೆ, ಮೇಡ್ ಇನ್ ಜಪಾನ್ ಇದ್ರದ್ದೆ, US ಇಂದನೇ ತರಿಸಿರೋದು ಆಲ್ಮೋಸ್ಟ್ ಎಲ್ಲನೂ. ಸೊ ಏರ್ ಫಿಲ್ಟರ್ಸ್ ಬಂದು K&N ಇರುತ್ತೆ. ಸೊ ಇದು ಡಿಸ್ಕ್ ಬಂದು 1960s ಇಂದ 70s ಈ ಥರ ಪ್ಲೇನ್ ಡಿಸ್ಕೇ ಬರ್ತಾಯಿದ್ದು. ಸೊ ಆಲ್ಮೋಸ್ಟ್ ಯಮಹಾ, ಹೋಂಡಾ ಎಲ್ಲ ಕಂಪೇರ್ ಮಾಡಿದ್ರೆ ಅದಕ್ಕೆ ಬರ್ತಾಯಿದ್ದು. ಇದಕ್ಕೆ ಹೋಲ್ಸ್ ಇರ್ತಾರಿಲ್ಲ. ಲೇಟರ್ ಏನು ಮಾಡಿದ್ರು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಹೋಲ್ಸ್ ಎಲ್ಲ ಮಾಡಿ ಚೆನ್ನಾಗಿ ಬ್ರೇಕ್ಸ್ ಹಿಡೀಲಿ ಅಂಥೇಳಿ ಇದು ಮಾಡಿದ್ದಾರೆ ಇದನ್ನು. ಸೊ ಆಲ್ಮೋಸ್ಟ್ ಈ ಬ್ರೇಕಿಂಗ್ ಸಿಸ್ಟಮ್ಸ್ ಎಲ್ಲ ನಿಮಗೆ 60-70s ಗಾಡೀಸಲ್ಲೇ ಸಿಗೋದು. ಈ ಗ್ರಿಪ್ ಬಂದು ಮೇಡ್ ಇನ್ ಥೈವಾನ್ದು, ಆಲ್ಮೋಸ್ಟ್ ಹಾರ್ಡಿದೆ. ಸೊ ಜೆಲಿ ಗ್ರಿಪ್ಸ್ ಅಂತಾರೆ ಇದಕ್ಕೆ. ಸೊ ನಿಮಗೆ ಆಲ್ಮೋಸ್ಟ್ ಸಾಫ್ಟ್ ಇರುತ್ತೆ ಒಳಗಡೆ. ಸೊ ಎಷ್ಟೇ ಕಿಲೋಮೀಟರ್ ರೈಡ್ ಮಾಡಿದ್ರು ಏನೂ ಫೀಲ್ ಆಗೋಲ್ಲ, ನಮಗೆ ನೋವು ಬರೋಲ್ಲ, ಏನೂ ಆಗೋಲ್ಲ. ಈ ಲಿವರ್ಸ್ ಬಂದರೂ RD350 ಇದೆ. ಸೊ ನಾನು ಥೈಲ್ಯಾಂಡಿಂದ ಇಂಪೋರ್ಟ್ ಮಾಡಿಸಿದ್ದು. ಓಕೆ, ಸೊ ಆ್ಯಕ್ಚುಲಿ ಬೆಂಡ್ ಆಗಿತ್ತು ಅಂಥೇಳಿ ನಾನು ಇನ್ನೊಂದು ತರಿಸಿ ಈ ಯೂನಿಫಾರ್ಮಿಟಿ ಇರಲಿ ಅಂಥೇಳಿ ತರಿಸಿದ್ದೀನಿ. ಮತ್ತು ಇಲ್ಲೊಂದು ಬರುತ್ತೆ, ಇದು ಡೆಕ್ಲೇರ್ ಒಂದು ಬರುತ್ತೆ. RD350 ಫೇಮಸ್ ಡೆಕ್ಲೇರ್ ಇದು. ಸೊ ದಿಸ್ ಇಸ್ ಆ್ಯಕ್ಚುಲಿ ಸ್ಪೇನಿಂದ ತರಿಸಿದೆ, ಇದರಲ್ಲಿ ಇರಲಿಲ್ಲ ಗಾಡೀಲಿ, ಸ್ಪೇನಿಂದ ಇಂಪೋರ್ಟ್ ಮಾಡಿಸಿ ಸೊ ಹಾಕಿದ್ದೀನಿ. ಸೊ ಆಲ್ಮೋಸ್ಟ್ ನಿಮಗೆ ನೋಡಿ ಮೇಡ್ ಇನ್ ಜಪಾನ್ ಅಂತ ಬರುತ್ತೆ. US ಅಲ್ಲೆಲ್ಲ ನಮ್ಮ ಇಂಡಿಯಾದಲ್ಲಿ ಇರಲ್ಲ. ಸೊ ಮೇಡ್ ಇನ್ ಜಪಾನ್ ಅಂತ ಬಂದರೆ ದಟ್ ಇಸ್ ಆಲ್ US ಐಟಮ್ಸ್ ಅಂತ ಇರುತ್ತೆ ಇದರಲ್ಲಿ. ಸೊ ನೋಡಿ, ಇದು ಬಂದು USದೇ ನಿಮಗೆ ಏರ್ ಫಿಲ್ಟರ್ಸು. ಇದು ಇಂಡಿಯಾದು. ಒಂದು ಆ್ಯಕ್ಚುಲಿ ಮುರಿದೋಯ್ತು, ಹಂಗಾಗಿ ಒಂದು ನನಗೆ ಮೇಂಟೈನ್ ಮಾಡಿದ್ದೀನಿ, ಇನ್ನೊಂದು ನಾರ್ಮಲ್ ಲೋಕಲ್ ಹಾಕಿದ್ದೀನಿ ನಾನು. ಸೊ ಇದು 1983 6 ಸ್ಪೀಡ್ ಬಿಟ್ಟಿರೋದು ಇದು. ಸೊ 1 down 5 up. ಸೊ ಆಲ್ಮೋಸ್ಟ್ ಕ್ರೂಸಿಂಗ್ ಮಾಡೋಕ್ಕೆ ಸೂಪರಾಗಿದೆ. 100-120 ಕ್ರೂಸಿಂಗ್ ಮಾಡ್ಕೊಂಡು ಹೋಗ್ಬೋದು ನೆಮ್ಮದಿಯಾಗಿ. US ಸ್ಪೆಕ್ಕಲ್ಲಿ ಮಾತ್ರ ನಿಮಗೆ ಈ ಥರ ಡಿಸ್ಕು ಮತ್ತು ಇದೆಲ್ಲ ಬರೋದು. ಇದು ಆಲ್ಮೋಸ್ಟ್ USA ಸೆಟ್ ಇರೋದ್ರಿಂದ, ಫೋರ್ಕು ಪೈಪ್ಸ್ ಎಲ್ಲನೂ USದೇ ಇರೋದ್ರಿಂದ. ಸೊ ಈ ಡ್ರಮ್ಸು ಅಷ್ಟೇ. ಸೊ US ಸ್ಪೆಕ್ಕಿಗೆ ಮಾತ್ರ ಹಿಂಗೆ ಬರೋದು. ನಮ್ಮ ಇಂಡಿಯನ್ ಸ್ಪೆಕ್ಕಲ್ಲಿ ಡಿಸ್ಕ್ ಬ್ರೇಕ್ಸೇ ಇರಲಿಲ್ಲ. ಸೊ ನಾರ್ಮಲ್ ನಾವು ಬೇರೆದು ಕೂರಿಸ್ಬೋದು, ಬೇರೆ ಫೋರ್ಕ್ ಅಡ್ಜಸ್ಟ್ ಮಾಡಿ ಕೂರಿಸ್ಬೋದು. ಬಟ್ ಈ RD350ಗೆ ಇದು ಫೇಮಸ್ ಇದು. ಮತ್ತು ನಿಮಗೆಲ್ಲ ಡೂಮ್ಸ್ ಎಲ್ಲ ನೋಡಿದ್ರೆ ಸ್ಟ್ಯಾನ್ಲಿ ಅಂತಲೇ ಬರುತ್ತೆ. ಸೊ ದಟ್ ಈಸ್ ಆ್ಯಕ್ಚುಲಿ US ಅಲ್ಲಿ ಇದ್ದಿದ್ದು. ನಮ್ಮ ಇಂಡಿಯಾದಲ್ಲಿ ರಾಜದೂತ್ ಅಂತನೋ ಬರುತ್ತೆ, ರಾಜದೂತ್ ಅಂತ ಬರುತ್ತೆ. ಯಾಕಂದರೆ ಯಮಹಾದವರು ರಾಜದೂತ್ ಜೊತೆ ಇದು ಮಾಡಿ ಕೊಲಾಬ್ರೇಟ್ ಮಾಡಿ ಮಾಡ್ತಾಯಿದ್ದು. ಸೊ ರಾಜದೂತ್ ಅಂತ ಬರುತ್ತೆ. ದಿಸ್ ಆಲ್ US ಸ್ಪೆಕ್ ಅಂತಲೇ. US ಟ್ಯಾಂಕ್ ಬಂದು ಹೆಂಗಿರುತ್ತೆ ಅಂತಂದರೆ, ಸೊ ಇದು ಉಲ್ಟಾ ಇರುತ್ತೆ. ಸೊ ನಿಮ್ಗೆ ಹೆಂಗೆ ಅಂದರೆ ಈ ಥರ ಓಪನ್ ಆಗುತ್ತೆ. ನಮ್ಮದು ಇಂಡಿಯನ್ದಲ್ಲಿ ಹೆಂಗೆ ಅಂದರೆ ನಾರ್ಮಲ್ RXಗೆ ಫ್ರಂಟಿಂದ ಓಪನ್ ಆಗೋ ಥರ ಇರುತ್ತೆ. ಸೊ ಇಲ್ಲಿ ಮಧ್ಯದಲ್ಲಿ ಕೀ ಹಾಕೋದು. ಸೊ ಇದು USದೆಲ್ಲ ಈ ಕಡೆ ಈ ಥರ ಬರುತ್ತೆ. ಮತ್ತು USದಕ್ಕೆ ಸ್ಪೆಷಲಾಗಿ ಈ ಥರ ಈ ಲೋಗೋ ಬರುತ್ತೆ. ಓಕೆ, ಯಮಹಾ ಅಂತ ಲೋಗೋ ಬರುತ್ತೆ. ಸೊ ನಾರ್ಮಲ್ ಸ್ಟಿಕ್ಕರಿಂಗ್ ಅಲ್ಲ ಅದು. ಸೊ ಎಂಬೋಸ್ಡ್ ಲೋಗೋನೇ, ಅಲ್ಯೂಮಿನಿಯಮ್ದು ಲೋಗೋನೇ ಇದು. ಸೊ ಇದು ಈ ಸ್ಟಿಕ್ಕರಿಂಗ್ ಬಂದು UK ಸ್ಟಿಕ್ಕರಿಂಗ್ ಅಂತ ನಾನು ಮಾಡಿರೋದು. ಸೊ UKಯಲ್ಲಿ ಈ ಥರ ಸ್ಪೆಸಿಫಿಕ್ಕಾಗಿ ಸ್ಟಿಕ್ಕರಿಂಗ್ ಮಾಡ್ತಾಯಿದ್ರು, ಅದನ್ನು ನಾನು ಕಂಪೇರ್ ಮಾಡಿದ್ದೀನಿ. ಪ್ಲಸ್ಸು ಕೀಸು ಅಷ್ಟೇ. ಸೊ ದಿಸ್ ಇಸ್ ಒರಿಜಿನಲ್ ಕೀ. ಸೊ ನೋಡಿ, ಇಫ್ ಯು ಕ್ಯಾನ್ ಸಿ ಯಮಹಾ ಅಂತಲೇ ಬರೆದಿದೆ. ಸೊ ಆಲ್ಮೋಸ್ಟ್ ಇದೆಲ್ಲ ಹೆಂಗೆ ಅಂದರೆ ಪಾರ್ಟ್ ನಂಬರ್ಸ್ ಇರುತ್ತೆ. ಸೊ ನಾನು ಈ ಥರ ಪಾರ್ಟ್ ನಂಬರ್ಸ್ಗೆ ಮ್ಯಾಚ್ ಆಗೋಕ್ಕೆ ಇನ್ನೊಂದು ಎಕ್ಸ್ಟ್ರಾ ಅಡಿಷ್ನಲ್ ಮೇಡ್ ಇನ್ USAದೇ ಕೀ ತರಿಸಿದ್ದೀನಿ. ಸೊ ಎಕ್ಸ್ಟ್ರಾ ಕೀ, ಯಾಕಂದರೆ ನಂದು ಸಿಂಗಲ್ ಕೀ ಇರೋದ್ರಿಂದ ಸೊ ನಾನು ಮೇಡ್ ಇನ್ USAದೇ ಕೀ ತರಿಸಿದ್ದೀನಿ. ಸೊ ದಿಸ್ ಆಲ್ ಸಿಂಗಲ್ ಕೀ. ನಿಮಗೆ ಇಗ್ನಿಷನಿಂದ ಹಿಡಿದು ಪೆಟ್ರೋಲಿಂದ ಹಿಡಿದು ಸೀಟ್ಗೆ ಸಿಂಗಲ್ ಕೀನೇ ಯೂಸ್ ಆಗುತ್ತೆ. ಈ ಕ್ಯಾರಿಯರ್ಸ್ ಆ್ಯಕ್ಚುಲಿ UK ಟೈಪ್ ಕ್ಯಾರಿಯರ್ಸ್ ಇದು. ಸೊ ನಾನು ಇಲ್ಲೇ ಆ್ಯಕ್ಚುಲಿ ಕೇರಳದಿಂದ ತರಿಸಿದ್ದು.
ಸೊ ನನಗೆ ಕ್ಯಾರಿಯರ್ಸ್ ಇಷ್ಟ ಆಗುತ್ತೆ, ಹಳೇದು ಒಂಥರ ಟ್ರೆಂಡ್ ಇತ್ತು ಅಂತೇಳಿ ಹಾಕಿದ್ದೀನಿ ಕ್ಯಾರಿಯರ್ಸ್ನ. ಸೆಂಟ್ರ್ ಸ್ಟ್ಯಾಂಡ್ ಆ್ಯಕ್ಚುಲಿ ಇಂಡಿಯನ್ ಅನಿಸುತ್ತೆ, ಈ ಸೈಡ್ ಸ್ಟ್ಯಾಂಡ್ ಬಂದು US ಬರುತ್ತೆ. ಈ ಸಿಸ್ಟಮ್ಮು US ಅಲ್ಲೇ ಇರೋದು. ಇದು ಇಗ್ನಿಷನ್ ಆಫ್ ಯು ಎಸ್ ಕಿಟ್ ಇದು. ಸೊ ಇದು ಇನ್ನೂ ಆ್ಯಕ್ಚುಲಿ ರೀಫರ್ಬಿಸ್ಟೇ ಮಾಡಿಲ್ಲ ಇದು ಎರಡೂ. ಸೊ ಇನ್ನೂ ಒರಿಜಿನಲ್ ಕಂಡೀಷನಲ್ಲೇ ಇದೆ. ಸೊ ರೀಫರ್ಬಿಸ್ಟ್ ಆದರೆ ನಿಮಗೆ ಆಲ್ಮೋಸ್ಟ್ ಫುಲ್ಲು ಪಳ ಅಂತ ಪೇಂಟ್ ಆಗಿರುತ್ತೆ. ಸೊ ಇದೇನಂತಂದರೆ ಇಗ್ನಿಷನ್ ರನ್ನಲ್ಲಿದ್ದರೆ ಇಂಜಿನ್ ಆನ್ ಆಗುತ್ತೆ. ಸೊ ಎರಡು ಕಡೆನೂ ಆಫ್ ಇದೆ ಆಪ್ಷನ್. ಇದು ನಮ್ಮ ಇಂಡಿಯಾದಲ್ಲೆಲ್ಲ ಒಂದಕ್ಕೆ ಬರೋದು, ನಾವು ಇದರಲ್ಲಿ ಹೆಂಗೆ ಅಂದರೆ ಎರಡಕ್ಕೂ ಇದೆ. ಸೊ ಇದು ಸ್ಪೀಡೋಮೀಟರ್ ಆಲ್ಸೋ. ಸೊ ಇದು ನೋಡಿದ್ದು ಮೈಲ್ಸ್ ಪರ್ ಅವರ್. ಸೊ ಆಲ್ಮೋಸ್ಟ್ 13,000 ಮೈಲ್ಸ್ ಅಂತಂದರೆ ಒಂದು 21,000 ಓಡಿದೆ ನನ್ನ ಗಾಡಿ. 0.25 ಬೋರಲ್ಲಿ ರನ್ನಿಂಗ್ ಇದೆ. ಅಂದರೆ ಸ್ಟ್ಯಾಂಡರ್ಡ್ ಬೋರಿಂದ ಫಸ್ಟ್ ಬೋರ್ ರೀಬೋರ್ ಅಂತ ಮಾಡ್ತಾರೆ. ಸೊ ಇಂಜಿನ್ ಪಿಸ್ಟನ್ಸು ಎಲ್ಲನೂ ಇಂಪೋರ್ಟೆಡ್ ಐಟಮ್ಸೇ. ಮತ್ತು ಬೋರೆಲ್ಲ US RD ಇದೆ. ಅದೇ 39 BHP ಹೆಡ್ಡು ಎಲ್ಲ ಬರುತ್ತಲ್ಲ, 39 BHP ಇದೆ ಹಾಕಿರೋದು, ಮೇಡ್ ಇನ್ ಜಪಾನ್. US RDs ಹೆಂಗೆ ಅಂತಂದರೆ ನಿಮಗೆ ಪಾರ್ಟ್ ನಂಬರ್ ಬರುತ್ತೆ, ಇಲ್ಲಿ 360 ಅಂತ ಪಾರ್ಟ್ ನಂಬರ್ಸ್ ಬರುತ್ತೆ. ಸೊ 360 ಬಂದರೆ ದಟ್ ಈಸ್ US ಸ್ಪೆಕ್ RD ಅಂತ ಎಕ್ಸಾಸ್ಟ್ಗಳು. ಸೊ ಮತ್ತು ಇಂಡಿಯನ್ RD ಸ್ಪೆಕ್ಸ್ಗಳಲ್ಲಿ ಹೆಂಗೆ ಅಂದರೆ ಫ್ಲ್ಯಾಟ್ ಬರುತ್ತೆ. ಸೊ ಈ ಥರ ನಿಮಗೆ ಈ ಕೋನ್ ಟೈಪಲ್ಲಿ ಎಕ್ಸಾಸ್ಟ್ಗಳಿರಲ್ಲ. ಬ್ಯಾಫಲ್ಸು ಅಷ್ಟೇ. ಸೊ USದೇ ಬ್ಯಾಫಲ್ಸ್ ಇದು. ಸೊ ಅದಕ್ಕೆ ಇದ್ರದ್ದು ಎಕ್ಸಾಸ್ಟ್ ಸೌಂಡೇ ಬೇರೆ ಚೇಂಜ್ ಆಗುತ್ತೆ. ಸೊ ಇಂಡಿಯನ್ ಎಕ್ಸಾಸ್ಟ್ದು ಸೌಂಡ್ಸೇ ಚೇಂಜ್ ಆಗುತ್ತೆ. ಸೊ ಇದೆಲ್ಲ ಆಲ್ಮೋಸ್ಟ್ ನೋಡಿ ಇಂಡಿಯಾದೇ ಯೂಸ್ ಮಾಡಿದ್ದೀವಿ. ರಾಜದೂತ್ ಅಂತಲೇ ಇದೆ ನೋಡಿ, ರಾಜದೂತ್ ಎಸ್ಕಾಟ್ ಕಂಪ್ನಿದು ರಾಜದೂತ್ ಅಂತಲೇ ಇದೆ. ಸೊ ಅದೆಲ್ಲ ಒರಿಜಿನಾಲಿಟಿ ಹಂಗೆ ಮೇಂಟೈನ್ ಮಾಡಿದ್ದೀವಿ. ಆಲ್ಮೋಸ್ಟ್ ಹೆಂಗೆ ಅಂದರೆ ಒರಿಜಿನಾಲಿಟಿ ಎಷ್ಟು ಮೇಂಟೈನ್ ಮಾಡ್ಬೋದು, RDದು ಎಷ್ಟು ಪಾರ್ಟ್ಸ್ ಯೂಸ್ ಮಾಡ್ಬೋದು ಅಷ್ಟು ಐಟಮ್ಸ್ನ ಯೂಸ್ ಮಾಡಿ ಒರಿಜಿನಾಲಿಟಿ ಮೇಂಟೈನ್ ಮಾಡ್ತಾಯಿದ್ದೀವಿ. ಆವಾಗ ಇದು 2 ಸ್ಟ್ರೋಕಲ್ಲಿ ಒಂಥರ ಸ್ಪೋರ್ಟ್ಸ್ ಬೈಕ್ ಇದ್ದಂಗೆ ಇದು. ಯಾಕಂದರೆ ಆವಾಗ 2 ಸ್ಟ್ರೋಕಲ್ಲಿ 2 ಸಿಲಿಂಡ್ರು ಟ್ವಿನ್ ಎಕ್ಸಾಸ್ಟು ಆಲ್ಮೋಸ್ಟ್ 150 160 ಟಾಪ್ ಸ್ಪೀಡ್ ಹೊಡಿತಿದ್ದ ಗಾಡಿ ಯಾವುದೂ ಇರಲಿಲ್ಲ ಆವಾಗ. ಹೋಂಡಾದವ್ರದ್ದೆಲ್ಲ ಇತ್ತು, ಬಟ್ ಇಂಡಿಯಾದಲ್ಲಿ ಯಾರೂ ಬಿಟ್ಟಿರಲಿಲ್ಲ ಅದನ್ನು. ಸೊ ನಿಮಗೆ 60ಸಲ್ಲೆಲ್ಲ 754 ಹೋಂಡಾ 754 454 ಅಂತೆಲ್ಲ ಇದೆ. ಸೊ ಇಂಡಿಯಾದಲ್ಲಿ ಅವೆಲ್ಲ ಇರಲಿಲ್ಲ. ದಟ್ ಈಸ್ ಆಲ್ 4 ಸ್ಟ್ರೋಕ್ ವೆಹಿಕಲ್ಸ್. ಬಟ್ 2 ಸ್ಟ್ರೋಕಲ್ಲಿ ದಿಸ್ ಇಸ್ ದ ಫಸ್ಟ್ ವೆಹಿಕಲ್ ಇನ್ ಇಂಡಿಯಾ. ಸೊ 83ಇಂದ ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂಥರ ಲೆಜೆಂಡ್ ಆಗಿಬಿಟ್ಟಿದೆ. ಸೊ ಇದನ್ನು ಮೇಂಟೈನ್ ಹಿಂಗೆ ಮಾಡಿದ್ರೇ ಒಳ್ಳೆಯದು. ಯಾಕಂದರೆ ಡೈಲಿ ಓಡಾಡಿಸಿ ಅದನ್ನು ನೋವು ಕೊಡೋದಕ್ಕಿಂತ ಸೊ ಮೇಂಟೈನ್ ಮಾಡಿ ವೆನೆವರ್ ಈಸ್ ಲೈಕ್ ಗುಡ್ ಕಂಡೀಷನ್ ವೆದರ್ ಇದ್ದಾಗ ತೆಗೆಯೋದು. ಬಟ್ ನಾನು ಒಂದು ಸತಿ ರೌಂಡ್ ಹೋಗಿ ಬಂದಮೇಲಿಂದ ನೀಟಾಗಿ ಒಂದು ಸತಿ ಒರೆಸಿ ಪುನಃ 2 ಕವರ್ ಹಾಕ್ತೀನಿ. ಆ್ಯಕ್ಚುಲಿ 2 ಕವರ್ ಹಾಕಿ ನಿಲ್ಲಿಸ್ತೀನಿ ನಾನು ನೀಟಾಗಿ. ಫೈನಲಿ ಈ ರಿವ್ಯೂನ ಎಂಡ್ ಮಾಡೋ ಟೈಮ್ ಬಂತು. ಇಷ್ಟೊತ್ತು ತನ್ನ ಎಲ್ಲ ಸ್ಪೆಷಾಲಿಟಿಗಳನ್ನ ನಮ್ಮ ಮುಂದೆ ಇಟ್ಟು ಈ ಥರನೂ ಒಂದು ಬೈಕ್ ನಮ್ಮ ಮಧ್ಯೆ ಇತ್ತ ಅಂತ ಯೋಚನೆ ಮಾಡೋ ಹಾಗೆ ಮಾಡಿದಂಥ ಈ ಬೈಕ್ ನಮ್ಮ ವಿಡಿಯೋ ಲೈವ್ ಆಗೋ ಅಷ್ಟೊತ್ತಿಗೆ ಮೈಸೂರು ಬಿಟ್ಟು ಕೇರಳ ಸೇರಿರುತ್ತೆ. ಡೆಫಿನೆಟ್ಲಿ ಅವಿ ಈ ಬೈಕ್ನ ಮಿಸ್ ಮಾಡ್ಕೋತಾನೆ. ಯಾಕಂದರೆ ಒಂದಿನ ನೋಡಿ ರಿವ್ಯೂ ಮಾಡೋದಕ್ಕೆ ಅಂತ ಇದ್ರ ಜೊತೆ ಇದ್ದ ನಾನೇ ಇಷ್ಟು ಎಮೋಷ್ನಲ್ ಆಗಿದ್ದೀನಿ ಅಂದರೆ ಆ ಗಾಡಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಅದನ್ನು ಒಂದು ಶೇಪಿಗೆ ತಂದಿರೋ ಅಂತ ಅವಿ ತುಂಬಾ ಮಿಸ್ ಮಾಡ್ಕೋತಾನೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ನಿಮ್ಗೆ ಏನು ಅನ್ನಿಸ್ತೋ ನನ್ನ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ.